Hello friends, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ Redmi Note 7 ಮತ್ತೆ Realme 3 ಈ ಒಂದು ಎರಡು ಫೋನ್ಸ್ಗಳ ಬಗ್ಗೆ ಒಂದು ಕಂಪ್ಯಾರಿಸನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಎರಡು ಫೋನ್ಸ್ಗಳಲ್ಲಿ ಒಂದು ಒಳ್ಳೆ ಫೀಚರ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಮತ್ತೆ ಕೆಲವೊಂದು ಮಿಸ್ಸಿಂಗ್ ಫೀಚರ್ಸ್ ಗಳು ಕೂಡ ಇದೆ. ಸೊ 10,000 ರೂಪಾಯಿಗೆ ನೀವು ಒಂದು ಒಳ್ಳೆ ಫೋನ್ ಪರ್ಚೇಸ್ ಮಾಡಬೇಕಂತ ಇದ್ರೆ ಅಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಒಂದು ಹೊಂದಿರುವಂತ ಒಂದು ಫೀಚರ್ ಅಂದ್ರೆ ನೀವು ತುಂಬಾ ಜನರಿಗೆ ಒಂದು ಒಳ್ಳೆ ಬ್ಯಾಟರಿ ಬೇಕಪ್ಪ, ನನಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್, ನಾನು PUBG ಆಡ್ತೀನಿ, ನನಗೆ ಒಂದು ಒಳ್ಳೆ ಹಾರ್ಡ್ವೇರ್ ಬೇಕು, ಇನ್ನು ಕೆಲವೊಂದು ನನಗೆ ಡಿಸ್ಪ್ಲೇ ಚೆನ್ನಾಗಿದ್ರೆ ಸಾಕು ಮತ್ತೇನು ಬೇಡ, ಈ ರೀತಿಯಾಗಿ ನಿಮ್ಮದೇ ಆದ ಒಂದು ಫೀಚರ್ಸ್ ಇರುತ್ತೆ, ನಿಮಗೆ ಯಾವ ಒಂದು ಫೀಚರ್ ಇಷ್ಟ ಆಗ್ತಿರುತ್ತೆ. ಸೊ ಇದನ್ನ ನೀವು ತಿಳ್ಕೊಂಡು ಈ ಒಂದು ಎರಡು ಫೋನ್ಸ್ಗಳಿಗೆ ಯಾವ್ದು ಫೋನ್ ಕೊಡ್ಬೇಕಂತ ಒಂದು ಕಂಪೇರ್ ಮಾಡ್ಕೊಂಡು ತಿಳ್ಕೊಂಡ್ರಪ್ಪ ಅಂದ್ರೆ ಸೊ ನಿಮಗೆ ಈಸಿ ಆಗುತ್ತೆ ಮತ್ತೆ ನನಗೂ ಕೂಡ ಕಂಫರ್ಟ್ ಆಗುತ್ತೆ, ನನ್ನಿಂದ ಸ್ವಲ್ಪ ನಾಲೆಜ್ ಸಿಗ್ತಾ ಇದೆ ಅಂತ. ಸೊ ಹೀಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಹೊಸಬರಾಗಿ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಫಾಲೋ ಮಾಡಿ. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ಎರಡು ಫೋನ್ಸ್ಗಳೊಂದು ಡಿಸ್ಪ್ಲೇನ ಚೆಕ್ ಮಾಡ್ಕೊಂಡಾಗ Redmi Note 7 ನಲ್ಲಿ 6.3 ಇಂಚಸ್ ಒಂದು ಫುಲ್ HD+ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಮತ್ತೆ ನಾವೊಂದು ಡ್ಯೂ ಡ್ರಾಪ್ ನಾಚ್ ಅಂದ್ರೆ ಶೋ ಮಿರರ್ಲಿಂದ ಡಾಟ್ ನಾಚ್ ಅಂತ ಇದ್ದಾರೆ. ಸೊ ಚಿಕ್ಕ ನಾಚ್ ಇರುತ್ತಲ್ಲ ಡ್ಯೂ ಡ್ರಾಪ್ ಹತ್ರ, ಆ ರೀತಿಯಾಗಿ ಒಂದು ನಾಚ್ನ ಕೊಡ್ತಾ ಇದ್ದಾರೆ. ಇನ್ನು ನಾವೊಂದು Realme 3 ಕೂಡ ಕಂಪೇರ್ ಮಾಡ್ಕೊಂಡ್ರೆ ನಮಗೆ ಫುಲ್ HD ಕೊಡ್ತಾ ಇಲ್ಲ, ಅಲ್ಲಿ HD+ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಇಲ್ಲಿ ಕೂಡ ಒಂದು ಡ್ಯೂ ಡ್ರಾಪ್ ನಾಚ್ನ ನೋಡ್ತಾ ಇದೀವಿ. ಸೊ ಇಲ್ಲಿ ಡಿಸ್ಪ್ಲೇನಲ್ಲಿ ಒಂದು ಚೇಂಜಸ್ನ ನೋಡ್ತಾ ಇದ್ವಿ. Redmi Note 7 ಆಗಿರಲಿ, Note 6 Pro ಆಗಿರಲಿ ಅಥವಾ Note 5 Pro ಇಲ್ಲಿ 1080p ಡಿಸ್ಪ್ಲೇ ನೋಡ್ತಾ ಇದ್ವಿ ಅಂದರೆ ಫುಲ್ HD+ ಅಂದರೆ ತುಂಬ ಒಂದು ಬ್ರೈಟರ್ ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಇನ್ನು HD+ನ ನೀವೊಂದು ಕಂಪೇರ್ ಮಾಡ್ಕೊಂಡಾಗ ಸ್ವಲ್ಪ ಚೇಂಜಸ್ನ ನಾವು ನೋಡ್ತೀವಿ. ಅದು ವಿಡಿಯೋ ನೋಡಬೇಕಾದ್ರೆ ಆಗಲಿ, PUBGನ ಒಂದು ಗ್ರಾಫಿಕ್ ಆಗಿರಲಿ, ಸೊ ಇಲ್ಲೆಲ್ಲ ಒಂದು ಪಕ್ಕ ಒಂದು ಚೇಂಜಸ್ನ ನೋಡ್ತೀವಿ. ಸೊ ಇಲ್ಲಿ ಸ್ವಲ್ಪ ನಾನು ಡಿಸಪಾಯಿಂಟ್ ಮಾಡಿದ್ದೀನಿ, HD+ ಜಾಗನ ಕೊಡಿದ್ರೆ. ಸೊ ಆಬ್ವಿಯಸ್ಲಿ ಎರಡು ಫೋನ್ಸ್ಗಳೊಂದು ಬಜೆಟ್ ರೇಂಜಲ್ಲಿದೆ, 10,000 ರೂಪಾಯಿ ಒಳಗಡೆ ಇದೆ, ಬಟ್ ಫುಲ್ HD ಕೊಡಬೇಕಾಗಿತ್ತು ಅನ್ಕೋತಾ ಇದ್ದೀನಿ Realme 3 ನಲ್ಲಿ. ಇನ್ನೊಂದು ಈ ಒಂದು ಎರಡು ಫೋನ್ಸ್ಗಳೊಂದು ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿನ ಚೆಕ್ ಮಾಡ್ಕೊಂಡಾಗ ಎರಡು ಫೋನ್ಸ್ಗಳೊಂದು ಪಾಲಿಕಾರ್ಬೈಡ್ ಫೈಬರ್ ಮೆಟಲ್ ರೆಡಿ ಆಗಿದೆ. ಬಟ್ Redmi Note 7 ನಲ್ಲಿ ಡಿಸೈನ್ ತುಂಬಾ ಇಷ್ಟ ಆಯ್ತು ನನಗೆ. ಇಲ್ಲಿ 2.5D ಒಂದು Gorilla Glass 5 ಪ್ರೊಟೆಕ್ಷನ್ ಕೊಡಿದ್ದಾರೆ. ಅದು ಹಿಂದಿನ ಭಾಗ ಆಗಿರಲಿ ಮತ್ತೆ ಮುಂದಿನ ಭಾಗ ಕೂಡ Gorilla Glass 5 ನ ಕೊಡಿದ್ದಾರೆ. ಮತ್ತೆ ಇದೊಂದು ಡಿಸೈನ್ ತುಂಬಾ ಒಂದು ಗ್ಲಾಸಿ ಫಿನಿಶಿಂಗ್ ಇದೆ ಮತ್ತೆ ಪ್ರೊಟೆಕ್ಟಿವಿಟಿ ಕೂಡ ಇಲ್ಲಿ ತುಂಬಾ ಜಾಸ್ತಿ ಇದೆ. ಅದೇನೊಂದು Realme 3 ಗೆ ಕಂಪೇರ್ ಮಾಡ್ಕೊಂಡಾಗ ಇಲ್ಲಿ ಕೂಡ ಸ್ವಲ್ಪ ಡಿಸೈನ್ಗಳನ್ನ ಚೇಂಜಸ್ ಮಾಡಿದ್ದಾರೆ. ಕಲರ್ನೆಲ್ಲ ಒಂದು ಚೇಂಜಸ್ ನೋಡ್ತಾ ಇದ್ವಿ. ಮತ್ತೆ ಯಾವ ಒಂದು ಗ್ಲಾಸ್ ಹಾಕಿದ್ದಾರೆ ಇಲ್ಲಿ ಮೆನ್ಷನ್ ಮಾಡಿಲ್ಲ ಅನ್ಕೋತೀನಿ. ಹಿಂದಿನ ಭಾಗನ ಒಂದು ಪ್ಯೂರ್ ಫೈಬರ್ ಮೆಟಲ್ ನೋಡ್ತಾ ಇದ್ವಿ ಮತ್ತೆ ಗ್ಲಾಸಿ ಫಿನಿಶಿಂಗ್ ಇದೆ. ಸೊ ಇದು ಡಿಸೈನ್ ಮತ್ತೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಆಗಿತ್ತು. ಇನ್ನೊಂದು ಎರಡು ಫೋನ್ಸ್ಗಳನ್ನ ಕ್ಯಾಮ್ರಾನ ಚೆಕ್ ಮಾಡ್ಕೊಂಡಾಗ ನಾವೊಂದು Redmi Note 7 ನಲ್ಲಿ 12 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಒಂದು ಡ್ಯೂಯಲ್ ರಿಯರ್ ಕ್ಯಾಮ್ರಾ ನೋಡ್ತಾ ಇದ್ವಿ. ನಾನು ನಿಮಗೆ ಹಿಂದಿನ తీసుకొಟ್ಟಿದ್ದೆ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬರ್ತಾ ಇದೆ Redmi Note 7 ಅಂತ. ಆ ಒಂದು ಫೋನ್ ಲೀಕ್ಸ್ ಆಗಿತ್ತು ಮತ್ತೆ ಅದು ಚೈನಾದಲ್ಲಿ ಲಾಂಚ್ ಆಗಿತ್ತು. ಸೊ ಅದೇ ಒಂದು ಫೋನ್ ಭಾರತದಲ್ಲಿ ಕೂಡ ಲಾಂಚ್ ಮಾಡೋ ಒಂದು ಚಾನ್ಸಸ್ ಆಗಿತ್ತು. ಬಟ್ ಈ ಒಂದು ಸ್ಯಾಮ್ಸಂಗ್ M ಸೀರೀಸ್ ಬಂತು, A ಸೀರೀಸ್ ಬಂತು. ಸೊ ಇಲ್ಲೆಲ್ಲ ಕಾಂಪಿಟೇಟರ್ ಕೊಡೋಕ್ಕೆ ಶೋಮಿನರು ಆ ಒಂದು ಫೋನ್ಸ್ನ ಭಾರತದಲ್ಲಿ ಬಿಡುಗಡೆ ಮಾಡಿಲ್ಲ. ಸೊ Redmi Note 7 ನಿಮಗೆ 12 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಡ್ಯೂಯಲ್ ರಿಯರ್ ಕ್ಯಾಮ್ರಾನ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಕ್ಯಾಮ್ರಾ 13 ಮೆಗಾಪಿಕ್ಸೆಲ್ ಒಂದು ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಎರಡರಲ್ಲಿ ಕೂಡ ಒಂದು ಒಳ್ಳೆ ಫೋಟೋಗಳನ್ನ ತಗೋಬಹುದು ಈ ಒಂದು ಬಜೆಟ್ ರೇಂಜ್ ಸ್ಮಾರ್ಟ್ ಫೋನ್ ಅಲ್ಲಿ. ಇನ್ನು Realme 3 ನೇ ಕಂಪೇರ್ ಮಾಡ್ಕೊಂಡಾಗ Realme ನಲ್ಲಿ 13 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಒಂದು ಡ್ಯೂಯಲ್ ರಿಯರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಇಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಮಗೆ ಗೂಗಲ್ ನ ಕ್ಯಾಮ್ರಾ ಸಪೋರ್ಟ್ ಇದೆ. ಗೂಗಲ್ ನ ಕ್ಯಾಮ್ರಾ ಗೈಸ್ ನಿಮಗೆ ಇದ್ರ ಬಗ್ಗೆ ನಾನೊಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಗೂಗಲ್ ನ ಕ್ಯಾಮ್ರಾ ಯಾವ ರೀತಿ ಇರುತ್ತೆ ಮತ್ತೆ ಇದರಲ್ಲಿ ಯಾವ ರೀತಿ ಒಂದು ಒಳ್ಳೆ ಫೋಟೋಗಳನ್ನ ತಗೊಳ್ಬಹುದು ಅಂತ. ಸೊ 13 ಮೆಗಾಪಿಕ್ಸೆಲ್ 12 ಮೆಗಾಪಿಕ್ಸೆಲ್ ಇಲ್ಲಿ ಇನ್ನೊಂದು ಸೆನ್ಸರ್ಸ್ ಗಳನ್ನ ನೋಡಿದ ಪ್ರಕಾರ ನನಗೆ Realme 3 ನಲ್ಲಿ ಒಂದು ಒಳ್ಳೆ ಫೋಟೋಗಳನ್ನ ತಗೋಬಹುದು. ಮತ್ತೆ Redmi ನಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ನಾರ್ಮಲ್ ಅದು ನ್ಯಾಚುರಲ್ ಫೋಟೋ ಯಾವ ರೀತಿ ಇರುತ್ತೆ ಅದನ್ನ ಕೊಡಕ್ಕೆ ಟ್ರೈ ಮಾಡುತ್ತೆ. ಮತ್ತೆ ಕಲರ್ ಸ್ಯಾಚುರೇಷನ್ ಸ್ವಲ್ಪ ನಾನು ಕಮ್ಮಿ ನೋಡ್ತಾ ಇದ್ದೀನಿ ಅನ್ಕೋತಾ ಇದ್ದೀನಿ. ಇಲ್ಲಿ ಜಾಸ್ತಿ ಓವರ್ ಎಕ್ಸ್ಪೋರ್ಟ್ ಇರುತ್ತೆ Realme ನಲ್ಲಿ, ಬಟ್ ನಾವು ಅಷ್ಟೇ ಒಂದು ಕ್ಲಿಯಾರಿಟಿ ಇನ್ ಡೆಪ್ತ್ ನೋಡ್ಕೋಬಹುದು. ಮತ್ತೆ ಯಾವ ರೀತಿ ಒಂದು ಶೋಮಿನ ಒಂದು ಕ್ಯಾಮ್ರಾ ನೋಡ್ತಾ ಇದ್ವಿ ಅಲ್ಲೆಲ್ಲ ಝೂಮ್ ಮಾಡಿದಾಗ ಸ್ವಲ್ಪ ಚಿಕ್ಕ ಒಂದು ನಾಯ್ಸ್ ನ ನೋಡ್ತೀವಿ. ಬಟ್ ನನಗೆ Realme ನಾನು ಯೂಸ್ ಮಾಡಿದ್ದೀನಿ, Realme 2 ಯೂಸ್ ಮಾಡಿದ್ದೀನಿ, Realme U1 ಮಾಡಿದ್ದೀನಿ, Realme 2 Pro ಯೂಸ್ ಮಾಡಿದ್ದೀನಿ. ಅಲ್ಲೆಲ್ಲ ಒಂದು ಕ್ಲಿಯಾರಿಟಿ ಇರುತ್ತೆ ಬಟ್ ಓವರ್ ಎಕ್ಸ್ಪೋರ್ಟ್ ಇರುತ್ತೆ. ಸೊ ಇಂಥ ಟೈಮ್ನಲ್ಲಿ ಕ್ಲಿಯಾರಿಟಿ ಜಾಸ್ತಿ ಕೊಡ್ತಾ ಇದೆ 13 ಮೆಗಾಪಿಕ್ಸೆಲ್ ಅಂದರೆ ನನಗೆ ಇಲ್ಲಿ ಒಳ್ಳೆ ಕ್ಯಾಮ್ರಾ ನನಗೆ Realme 3 ನಲ್ಲಿ ಅನಿಸ್ತಾ ಇದೆ. ಸೊ ಆಬ್ವಿಯಸ್ಲಿ ಎರಡು ಫೋನ್ಸ್ಗಳ ಒಂದು ಅನ್ಬಾಕ್ಸಿಂಗ್ ನಾನು ಮಾಡ್ತೀನಿ, ಕ್ಯಾಮ್ರಾ ಕಂಪೇರ್ ನಿಮಗೆ ಒರಿಜಿನಲ್ ಆಗಿ ಕೂಡ ತಿಳಿಸ್ಕೊಡ್ತೀನಿ. ಸೊ ಇನ್ನು ಎರಡು ಫೋನ್ಸ್ಗಳಲ್ಲಿ 13 ಮೆಗಾಪಿಕ್ಸೆಲ್ ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ನೋಡ್ತಾ ಇದ್ವಿ. ಸೊ ಮಾಮೂಲಾಗಿ ಇಲ್ಲೇನೊಂದು ಜಾಸ್ತಿ ಚೇಂಜಸ್ ನೋಡಲ್ಲ ಅನ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಎರಡು ಫೋನ್ಸ್ಗಳ ಒಂದು ಬ್ಯಾಟ್ರಿನ ಕಂಪೇರ್ ಮಾಡ್ಕೊಂಡಾಗ Redmi Note 7 ನಿಮಗೆ 4000 mAh ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಮತ್ತೆ ಪ್ಲಸ್ ನಿಮಗೆ ಸಿ ಪೋರ್ಟ್ ಕೊಡ್ತಾ ಇದ್ದಾರೆ. 10,000 ರೂಪಾಯಿ ಒಳಗಡೆ ಸಿ ಪೋರ್ಟ್ ಅಂದ್ರೆ ಇದು ಶೋಮಿ ಕಡೆಯಿಂದ ಒಂದು ತುಂಬಾ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಫಾಸ್ಟ್ ಚಾರ್ಜಿಂಗ್ ನಮ್ಮ ಸ್ಮಾರ್ಟ್ ಫೋನ್ಗೆ ಸಪೋರ್ಟ್ ಇದೆ, ಬಟ್ ನಮಗೆ ಅಡಾಪ್ಟರ್ ಸಿಗ್ತಲ್ಲ. 15 ವೋಲ್ಟ್ನ ಎಕ್ಸ್ಟರ್ನಲ್ ಅಡಾಪ್ಟರ್ ಇಂದ ಪರ್ಚೇಸ್ ಮಾಡ್ಕೊಂಡು ನಿಮ್ಮ ಸ್ಮಾರ್ಟ್ ಫೋನ್ ಫಾಸ್ಟ್ ಆಗಿ ಕೂಡ ಚಾರ್ಜಿಂಗ್ ಮಾಡ್ಕೋಬಹುದು. ಸೊ ಇದೊಂದು ಪ್ಲಸ್ ಪಾಯಿಂಟ್ ನನಗೆ Redmi Note 7 ನಲ್ಲಿ ತುಂಬಾ ಇಷ್ಟ ಆಯಿತು. ಇದನ್ನೇ ನಾವು ಒಂದು Realme 3 ಜೊತೆ ಕಂಪೇರ್ ಮಾಡ್ಕೊಂಡಾಗ Realme ನಲ್ಲಿ 4200
230 mAh ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಅಂದರೆ 230 mAh ಬ್ಯಾಟ್ರಿ ನಾವಿಂದ ಜಾಸ್ತಿ ನೋಡ್ತಾ ಇದ್ವಿ ರೆಡ್ಮಿ ನೋಟ್ 7ಗಿಂತ. ಇಲ್ಲಿ ಸಿ ಪೋರ್ಟ್ ಸಿಗ್ತಾ ಇಲ್ಲ, ಇದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ಕೊತಾ ಇದ್ದೀನಿ. 230 mAh ಬ್ಯಾಟ್ರಿ ಜಾಸ್ತಿ ಕೊಟ್ಟಿದ್ದಾರೆ, ಬಟ್ ಸಿ ಪೋರ್ಟ್ ಸಿಗ್ತಾಯಿಲ್ಲ, ಮತ್ತು ಫಾಸ್ಟ್ ಚಾರ್ಜಿಂಗ್ ಕೂಡ ಈ ಒಂದು ಫೋನಲ್ಲಿ ಸಪೋರ್ಟ್ ಆಗ್ತಾಯಿಲ್ಲ. ಸೊ ಹೀಗಾಗಿ ನನಗೆ ಸಿ ಪೋರ್ಟ್ ನಾನೊಂದು ಜಾಸ್ತಿ ಹೊಸ ಟೆಕ್ನಾಲಜಿನ ಇಷ್ಟಪಡ್ತೀನಿ. ಹೀಗಾಗಿ ನನಗೆ ರೆಡ್ಮಿ ನೋಟ್ 7ನ ಒಂದು ಬ್ಯಾಟ್ರಿ ಆಗಿರಲಿ ಮತ್ತು ಇದರ ಒಂದು ಸಿ ಪೋರ್ಟ್ ಫಾಸ್ಟ್ ಚಾರ್ಜಿಂಗ್ ಇದೆಲ್ಲ ನನಗೆ ಇಷ್ಟ ಆಯಿತು. ಆಬ್ವಿಯಸ್ಲಿ ಇಲ್ಲಿ ನಾನೊಂದು ಪ್ಲಸ್ ಪಾಯಿಂಟ್ನ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಎರಡು ಫೋನ್ಸ್ಗಳಲ್ಲಿ ಎರಡೆರಡು ವೇರಿಯಂಟ್ಗಳನ್ನ ಕೊಡ್ತಿದ್ದಾರೆ, 4GB 64 ಮತ್ತು 3GB 32 ಸೊ ಈ ಒಂದು 332 ಇದು 10,000 ರೂಪಾಯಿ ಒಳಗಡೆ ಒಂದು ಫೀಚರ್ಸ್ಗಳನ್ನ ಒಳಗೊಂಡು ಬಂದಿದೆ. ಸೊ ಇನ್ನು ಇದರ ಒಂದು ಪ್ರೈಸ್ಗಳನ್ನ ಚೆಕ್ ಮಾಡ್ಕೊಂಡಾಗ ಫ್ರೆಂಡ್ಸ್, ನಾವೊಂದು ರೆಡ್ಮಿ ನೋಟ್ 7ನ ಬೆಲೆ 9,999 10,000 ರೂಪಾಯಿ ಇದರ ಒಂದು ಬೆಲೆ ಗೊತ್ತು. ರಿಯಲ್ಮಿ 3ನ ಬೆಲೆ 8,999 ರೂಪಾಯಿ, ಅಂದರೆ 1,000 ರೂಪಾಯಿ ಕಮ್ಮಿ ಇದೆ ರೆಡ್ಮಿ ನೋಟ್ 7ಗಿಂತ. ಇಲ್ಲಿಂದ 9,000 ರೂಪಾಯಿಗೆ ಒಂದು ಫೋನ್ ನಾವು ನೋಡ್ತಾ ಇದೀವಿ. ಸೊ ಆಬ್ವಿಯಸ್ಲಿ ಇದರ ಒಂದು ಪ್ರೈಸ್ಗೆ ಬೆಲೆಗೆ ಒಂದು 9,000 ರೂಪಾಯಿಗೆ ರಿಯಲ್ಮಿನಲ್ಲಿ ಕೂಡ ನಮಗೆ ಒಂದು ಬ್ಯಾಟ್ರಿ ಜಾಸ್ತಿ ಕೊಡ್ತಾ ಇದ್ದಾರೆ, ಮತ್ತು ಕ್ಯಾಮ್ರಾ ಚೆನ್ನಾಗಿದೆ. ರೆಡ್ಮಿ ನೋಟ್ 7ಗಿಂತ ಕ್ಯಾಮ್ರಾ ಚೆನ್ನಾಗಿದೆ ಅಂತ ನಾನು ಪಕ್ಕ ಹೇಳ್ತಾ ಇದ್ದೀನಿ. ಸೊ ಕಂಪೇರ್ ಮಾಡೋಣ ಅಂತೆ. ಸೊ ಇಲ್ಲಿ ಕೂಡ ಕೆಲವೊಂದು ಪ್ಲಸ್ ಪಾಯಿಂಟ್ಸ್ ಇದೆ. ಮತ್ತು ರೆಡ್ಮಿ ನೋಟ್ 7 ನಮಗೆ ಸಿ ಪೋರ್ಟ್ನ ಕೊಡ್ತಿದ್ದಾರೆ, ಫುಲ್ HD+ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಸೊ ಇಂಥ ಫೀಚರ್ಸ್ಗಳನ್ನ ನಾವು ಇಲ್ಲೆಲ್ಲ ಕೂಡ ನೋಡ್ತಾ ಇದ್ವಿ, ಮತ್ತು ಕಾರ್ನಿಂಗ್ ಗ್ಲಾಸ್ 5ನ ಕೊಡ್ತಿದ್ದಾರೆ. ಸೊ ಇಂಥ ಒಂದು ಒಳ್ಳೆ ಫೀಚರ್ಸ್ ಇಲ್ಲಿ ಕೂಡ ನೋಡ್ತಾ ಇದ್ವಿ, ಕೆಲವೊಂದು ಫೀಚರ್ಸ್ ಇಲ್ಲಿ ಕೂಡ ನೋಡ್ತಾ ಇದ್ವಿ. ಸೊ ಇಂಥ ಟೈಮ್ನಲ್ಲಿ ಇನ್ನು ಪ್ರೊಸೆಸರ್ಗಳನ್ನ ಲಾಸ್ಟ್ ಆಗಿ ಈ ಒಂದು ಪ್ರೊಸೆಸರ್ನ ನೋಡ್ಕೊಂಡಾಗ, ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಗೈಸ್. ಒಂದು PUBG ಆಡಬೇಕಾದ್ರೆ ಆಗಲಿ ಅಥವಾ ನಿಮ್ಮ ಒಂದು ಹಾರ್ಡ್ವೇರ್ ಯಾವ ರೀತಿ ನೀವು ಇದನ್ನು ಯೂಸ್ ಮಾಡ್ತಾರೆ, ಇದು ಕೂಡ ತುಂಬ ಇಂಪಾರ್ಟೆನ್ಸ್. ಸೊ ನಮಗೆ Helio P70 ರಿಯಲ್ಮಿ 3 ನೋಡ್ತಾ ಇದ್ವಿ, ಸ್ನ್ಯಾಪ್ಡ್ರ್ಯಾಗನ್ 660 ರೆಡ್ಮಿ ನೋಟ್ 7 ನೋಡ್ತಾ ಇದ್ವಿ. ಸೊ ಎರಡನ್ನ ಕಂಪೇರ್ ಮಾಡ್ಕೊಂಡಾಗ ಬೆಂಚ್ ಮಾರ್ಕ್ಸ್ ಆಗಿರಲಿ ಅಥವಾ ಇದರೊಂದು ಟೆಸ್ಟ್ಗಳನ್ನ ನೋಡ್ಕೊಂಡಾಗ ನಾನೊಂದು ಕೆಲವೊಂದು ವಿಡಿಯೋಗಳನ್ನ ನೋಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. Helio P70 ಇದೊಂದು ತೈಮಾನ ಪ್ರೊಸೆಸರ್. ಇಲ್ಲಿ ನಾವು ಆಬ್ವಿಯಸ್ಲಿ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 660ಗಿಂತ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು ಒಂದು ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಪರ್ಫಾರ್ಮೆನ್ಸ್ ಬೆಟರ್ ನೋಡ್ಕೋಬೋದು ರಿಯಲ್ಮಿ 3ನಲ್ಲಿ. ಬಟ್ ನನಗೆ ಈ ಒಂದು ಡಿಸ್ಪ್ಲೇ ಇಷ್ಟ ಆಗಲಿಲ್ಲ. ಯಾರು HD+ ಡಿಸ್ಪ್ಲೇನ ಕೊಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 660 ಕೂಡ 9,000 ರೂಪಾಯಿ 10,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ, ಸೊ ಇದು ತುಂಬ ಒಳ್ಳೆಯ ವಿಚಾರ. ಇಲ್ಲಿ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ, ಬಟ್ ಇದಕ್ಕಿಂತ ಜಾಸ್ತಿ 9,000 ರೂಪಾಯಿ ಇದಕ್ಕಿಂತ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಮಗೆ ರಿಯಲ್ಮಿ 3ನಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಇನ್ನು ಡಿಪೆಂಡ್ ಆಗಿ ನಿಮಗೆ ಜಾಸ್ತಿ ಬ್ಯಾಟ್ರಿ ಬೇಕು, ನನಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬೇಕಪ್ಪ ಅಂತಂದರೆ ನೀವು ರಿಯಲ್ಮಿ 3 ಒಂದು ಒಳ್ಳೆ ಕ್ಯಾಮ್ರಾಗೋಸ್ಕರ ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಇನ್ನು ನನಗೆ Xiaomi ಬ್ರ್ಯಾಂಡ್ ಇಷ್ಟ ಆಗುತ್ತೆ. ನಾನು Xiaomiಯಲ್ಲಿ ಒಂದು ಒಳ್ಳೆ ಡಿಸೈನ್ ಆಗಿರಲಿ, ಇದರ ಒಂದು ಕ್ಯಾಮ್ರಾ ಆಗಿರಲಿ, ಮತ್ತು ಇಲ್ಲಿ ಕೂಡ ಒಂದು ಸಿ ಪೋರ್ಟ್ ಮತ್ತು ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ನ ನೋಡ್ತಾ ಇದ್ವಿ. ಸೊ ಇಂಥ ಟೈಮಲ್ಲಿ ಒಂದು ಒಳ್ಳೆ ಡಿಸೈನ್ ಎಲ್ಲ ನೋಡ್ತಾ ಇದ್ದೀರಪ್ಪ ಅಂದರೆ ಒಂದು ರೆಡ್ಮಿ ನೋಟ್ 7ನ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇದಷ್ಟು ನಿಮಗೆ ಒಂದು ಕ್ವಿಕ್ ಕಂಪ್ಯಾರಿಸನ್ ಆಗಿತ್ತು. ನಾನು ಎರಡು ಫೋನ್ಸ್ಗಳನ್ನ ಆರ್ಡರ್ ಮಾಡಿ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೇನು ಅನಿಸುತ್ತೆ, ಯಾವ ಫೋನ್ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಮತ್ತು ಯಾವ ಫೀಚರ್ ಏನಾದರೂ ಮಿಸ್ಸಿಂಗ್ ಅನಿಸ್ತು ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಇದೇ ರೀತಿಯಾಗಿ ಕನ್ನಡದಲ್ಲಿ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಅನ್ಬಾಕ್ಸಿಂಗ್ ಆಗಿರಲಿ, ರಿವ್ಯೂ ಆಗಲಿ, ಕನ್ನಡದಲ್ಲಿ ವಿಡಿಯೋಗಳನ್ನ ನೋಡಬೇಕಾದ್ರೆ ನಿಮ್ಮ ಸಪೋರ್ಟಿಂದ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಅಂತ ಗೈಸ್ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿಗೂ ನೋಡ್ತಾ ಇರಿ, ಕಲಿತಾ ಇರಿ. ಧನ್ಯವಾದ.